ರೈತರ ಕಷ್ಟಗಳಿಗೆ ತ್ವರಿತ ಗತಿಯಲ್ಲಿ ಸ್ಪಂದಿಸಿದ ಬಾಬಾ ಸಾಹೇಬ್ ಪಾಟೀಲ್ 3.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಂಕೆ ಹುಬ್ಬಳ್ಳಿ ಸಂಪಗಾವಿ ನಡುವೆ ಸೇತುವೆ ನಿರ್ಮಾಣಕ್ಕೆ ಚಾಲನೆ. ಕಿತ್ತೂರು ಶಾಸಕರಿಗೆ ರೈತರು ಸಾರ್ವಜನಿಕರು ಅಭಿನಂದನೆಗಳ ಮಹಾಪುರ. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಲವು ವರ್ಷಗಳ ಕನಸಾಗಿದ್ದ ಎಂಕೆ ಹುಬ್ಬಳ್ಳಿ ಸಂಪಗಾವಿ ಸಂಪರ್ಕ ಸೇತುವೆ ನಿರ್ಮಾಣಕ್ಕೆ ಕೊನೆಗೂ ಚಾಲನೆ ಸಿಕ್ಕಿದೆ. ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಪ್ರಯತ್ನದಿಂದ ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಸುಮಾರು 3.50 ಕೋಟಿ ಅನುದಾನ ಮಂಜೂರಾಗಿದ್ದು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಮಳೆಗಾಲದಲ್ಲಿ ಸಂಪರ್ಕ ಕಡಿತಗೊಂಡು ರೈತರು ಹಾಗೂ ಸಾರ್ವಜನಿಕರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದ ಎಂಕೆ ಹುಬ್ಬಳ್ಳಿ ಸಂಪಗಾವಿ ರಸ್ತೆ ನಡುವೆ ಸೇತುವೆ ನಿರ್ಮಿಸಬೇಕೆಂಬ ಬೇಡಿಕೆ ಹಲವು ವರ್ಷಗಳಿಂದ ಕೇಳಿಬರುತ್ತಿತ್ತು. ಈ ಹಿನ್ನೆಲೆಯಲ್ಲಿ ರೈತರ ಮನವಿಗೆ ಸ್ಪಂದಿಸಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು 3.50 ಕೋಟಿ ಅನುದಾನ ಮಂಜೂರು ಮಾಡಿಸಿ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ರೈತ ಮುಖಂಡ ಮಾತನಾಡಿ, ರೈತರ ಕಷ್ಟಗಳಿಗೆ ಸ್ಪಂದಿಸಿದ ಶಾಸಕರಿಗೆ ಧನ್ಯವಾದಗಳು ಹಾಗೂ ಸೇತುವೆ ನಿರ್ಮಾಣಕ್ಕೆ ತ್ವರಿತ ಗತಿಯಲ್ಲಿ ಅನುದಾನ ತಂದು ಕಾಮಗಾರಿಗೆ ಚಾಲನೆ ನೀಡಿರುವುದಕ್ಕೆ ರೈತರು ಹಾಗೂ ಸಾರ್ವಜನಿಕರ ಪರವಾಗಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಸಾಕಷ್ಟು ವರ್ಷಗಳಿಂದ ಈ ಕೆರೆನೂ ಅಭಿವೃದ್ಧಿ ಪಡಿಸಬೇಕಂತ ಸಾಕಷ್ಟು ರೈತರು ಕೂಡ ಹೋರಾಟ ಮಾಡಿದ್ದಾರೆ ಸರ್. ಬೇಡಿಕೆನೂ ಇದೆ. ಏನು ಹೇಳ್ತೀರಾ ಈ ಕೆರೆ? ಸಾಕಷ್ಟು ದೊಡ್ಡ ಮಟ್ಟದ ಕೆರೆ ಸರ್. ದೊಡ್ಡ ಕೆರೆ, ಬಹುತೇಕ ಇದಕ್ಕೆ ಒಂದು ಇತಿಹಾಸ ಉಳುವಂತ ಕೆರೆ. ಇದು ಎಂಕ್ರೋಚ್ಮೆಂಟು ಆಗೈತಿ, ಹೂಳು ಸಮರ್ಪಕವಾಗಿ ಎತ್ತಿಲ್ಲ. ಆಮೇಲೆ ಸುಮಾರು ನನ್ಗೆ ತಿಳಿದಂಗೆ 2017-19 ಇರ್ಬೇಕು. ಆಗ ಸ್ವಲ್ಪ ಇದಾದಂಥ ತದನಂತರ ಈ ಕಾಮಗಾರಿ ಮಾಡ್ಕೊಂತ ಇಲ್ಲಿವರೆಗೆ ಇದು ಐತಿ. ಇದಕ್ಕೊಂದು ಅತಿ ಅವಶ್ಯವಾದಂಥದ್ದು ಇದು ಒಂದು ಕನೆಕ್ಟಿಂಗ್ ಬ್ರಿಡ್ಜ್ ಬೇಕಾಗಿತ್ತು. ಸುಮಾರು 3.5 ಕೋಟಿ ವೆಚ್ಚದಲ್ಲಿ ಇವತ್ತು PWD ಇಲಾಖೆ ಮುಖಾಂತರ ತಗೊಳಕ್ ಮಾಡಿದ್ವಿ. ಇನ್ನೂ 2 ಕೋಟಿ ಕೊರತೆ ಐತಿ. ಅದ್ರ ಮೇಲೆ ರೋಡ್ ಆಗಬೇಕು, ನಮ್ಮ ಗಾರ್ಡ್ ಆಗಬೇಕು. ಅದ್ರ ಜೊತೆಯಲ್ಲಿ ವೇಸ್ಟ್ ವೇರ್ ಅಂತ ಇನ್ನೊಂದು ಸಣ್ಣದೊಂದು ಬ್ರಿಡ್ಜ್ ಆಗ್ಬೇಕು ಆ ಕಡೆ ಆ ದಂಡಿಗೆ. ಬರುವಂಥ ದಿನಮಾನಗಳಲ್ಲಿ ಬಹುತೇಕ ಈ ಬ್ರಿಡ್ಜ್ ಕಂಪ್ಲೀಟ್ ಆಗೋದ್ರಾಗ ಅವನು ತಗೊಂಡು ಇದ್ರ ಮೇಲೆ ಕಂಟಿನ್ಯೂ ಆಗಿ ಮಾಡಿಕೊಡುವಂಥದ್ದು ಮಾಡ್ತು. ಎಂಕೆ ಹುಬ್ಬಳ್ಳಿ ಮತ್ತೆ ಗದ್ದಿನ ಕರಿಕೊಪ್ಪ ಆಗಲಿ ಅಥವಾ ನಮ್ಮ ಮರಡಿ ನಾಗಲಾಪುರ, ಪಟ್ಯಾಳ ಬರೀ ಎಂಕೆ ಹುಬ್ಬಳ್ಳಿ ಅಲ್ಲ, ಇಲ್ಲಿ ಹೊಲಗಳದಾವ. ಸಾಕಷ್ಟು ರೈತರೆಲ್ಲ ಪರದಾಡುವಂಥ ಸ್ಥಿತಿ ಐತಿ. ಯಾಕಂದ್ರೆ ಮಳೆಗಾಲ ಆಯ್ತು, ಕಬ್ಬು ಕಳಿಸೋದಾಯ್ತು, ಇದ ಒಂದ ಎಕ್ಸೆಸಿಬಿಲಿಟಿ ಈ ಕಡೆ ನಾಗಲಾಪುರದ ಆಯ್ತು, ಪಟ್ಯಾಳದಿಂದ ಆಯ್ತು. ಇಲ್ಲೇ ಅಗದಿ ಶಾರ್ಟ್ ಕಟ್ ಇದು. ಇಲ್ಲೆಲ್ಲದ್ರ ಇದ ಈಗ ಸುತ್ತ ಹಾಕಿ ಬರ್ಬೇಕಾದ್ರೆ 20 ಕಿಲೋಮೀಟರ್ ಹೋಗ್ಬೇಕಾಗ್ತೈತಿ. ಡೆಫಿನೆಟ್ ಆಗಿ ಬರುವಂಥದ್ದು ಒಂದು ಕೆಲವೇ ದಿವಸದೊಳಗೆ ಈ ಸೇತುವೆ ಮತ್ತು ರೋಡ್ ಒಳ್ಳೆ ರೀತಿಯ ಮಾಡಿ ಈ ಊರಿಗೆ ಸಮರ್ಪಕವಾಗಿ ಕೊಡ್ತಾವ. ಅದನ್ನ ಸರ್ ನಿನ್ನೆ ಕೂಡ ಇಡೀ ಗ್ರಾಮದಲ್ಲಿ ಒಂದು ಹೋರಾಟ ಆಗಿದೆ ಸರ್. ಆ ರೋಡ್ ಮಾಡ್ಬೇಕಂತ ಹೇಳಿ ಖಾನಾಪುರದವರು ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಏನಾದ್ರು ಅಂದ್ರೆ ನಿಮ್ಮ ಭಾಗಕ್ಕೆ ಬರುವಂತ ರೋಡನ್ನ ಏನಾದ್ರು ಅಭಿವೃದ್ಧಿ ಪಡಿಸ್ತೀರಾ ಅಂತ? ಚಾಲು ಐತಿ ನಮ್ಮದ ಅಭಿವೃದ್ಧಿ ಪಡಿಸೋದೇನ ಆಲ್ರೆಡಿ ಚಾಲು ಐತಿ. ಬಟ್ ಒನ್ಲಿ ಸ್ಕರಿಫೈ ಮಾಡ್ತಾರೆ. ಈ ಮಳೆಗಾಲದಾಗ ಮಾಡೋಕ್ಕಾಗಲ್ಲ. ಅಸ್ಫಾಲ್ಟಿಂಗ ಮೋಟರ್ ಬಲ್ ಮಾಡಿ ಬರುವಂಥ ದಿವಸದಾಗ ಮಾಡ್ತಾರೆ. ಆಲ್ರೆಡಿ ಟೆಂಡರ್ ಆಗೈತಿ, ವರ್ಕ್ ಆರ್ಡರ್ ಆಗೈತಿ, ಎಲ್ಲ ಆಗೈತಿ. ಬಹುತೇಕ ಒಂದು 4 ತಿಂಗಳ ಹಿಂದೆ ಆಗಬೇಕಾಗಿತ್ತು. ಒಂದೇ ಗುತ್ತಿಗೆದಾರ ಬರದ ಓಡಿ ಬಿಟ್ಟ. ಮತ್ತೆ ರಿಕಾಲ್ ಮಾಡಿ ಮಾಡಿಸುವಂಥ ಪರಿಸ್ಥಿತಿಯಿಂದ ಒಂದು 3-4 ತಿಂಗಳಿಗೆ ಎಕ್ಸ್ಟೆನ್ಷನ್ ಆಯ್ತು. ಸರ್ ಸಚಿವ ಸಂಪುಟ ನಾಳೆ ಕೂಡ ವಿಸ್ತರಣೆ ಆಗ್ತದೆ. ಸಾಕಷ್ಟು ಜನ ಡೆಲ್ಲಿಗೆ ಭೇಟಿ ಕೊಡ್ತಾ ಇದ್ರ. ನಾವು ಕೊಟ್ಟು ಬಂದೆವು. ಹೈಕಮಾಂಡ್ ಐತದ, ನಮ್ಮನ್ನ ಮಾಡ್ರ ಅಂತ ಕೊಟ್ಟು ಬಂದಿಲ್ಲ. ಹಾಗಿದ್ರೆ ಯಾರಿಗೆ ಬೆಂಬಲ ಕೊಡ್ತೀರಾ ಸರ್? ಸಾಕಷ್ಟು ಜನ ಅದಾರ, ಎಲ್ಲರಿಗೂ ನೋಡ್ರಿ ಎಬಿಲಿಟಿ ಯಾರಿಗೆ ಐತಿ ಅವ್ರಿಗೆ ಕೊಡಂತಿದ್ದೆವು. ಇಲ್ಲಿ ಜಿಲ್ಲಾ ದೊಡ್ಡದೈತಿ, ಇಲ್ಲಿ 2 ಬಿಟ್ಟು ಇನ್ನೊಂದು ಕೊಡ್ರಂತಿದ್ದೆವು. ನಮ್ಮೂ ಏನೇನದಾವ ಅವಾಲ್ಗಳನ್ನ ಹೇಳಿ ಬಂದಿದ್ದೆವು. ಸರ್ ಇದೇ ಮಾರ್ಗವಾಗಿ ನೀವು ಕೂಡ ಸಂಚಾರ ಮಾಡ್ತೀರಾ ಹೇಗೆ ಸರ್? ಈ ಬ್ರಿಡ್ಜ್ ಕೂಡ ಸಮಸ್ಯೆ ಇತ್ತು, ಏನ್ ಹೇಳ್ತೀರಾ ಅಂತ? ಇದು 2021 ಕೆರಿಪಾಳಿ ಕುಸಿಕ್ತು. ಆ ಟೈಮ್ದಾಗ ನಮ್ಮ ಮಾಂತೇಶ್ ದೊಡ್ಡಗೌಡ್ರ MLA ಅವ್ರು ಇದ್ರು. ಆ ಟೈಮ್ದಾಗ ನಾವು ಇದನ್ನ ಎಲ್ಲ ಟೆಂಡರ್ ಮುಖಾಂತರ ಇದು ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಅದು ಟೆಂಡರ್ ಪ್ರೊಸೆಷನ್ ಆಯ್ತು. ಅವ ಇದನ್ನ ಬಂಡಿ ಒಡ್ರ ಅಂತ ಹಿಡ್ದಿದ್ದ ಬೈಲುಂಗಲ್. ಅವ್ರು ಹಿಡ್ದವ ಅದನ್ನ ಅರ್ಧೋಟ್ ಕೆಲಸ ಮಾಡಿ
ನಮಗಷ್ಟು ತೊಂದರೆ ಆಗುವಂಗೆ ಮಾಡಿದ. ಈಗ ಶಾಸಕರು ಬಂದ್ಮ್ಯಾಗ ಶಾಸಕರಿಗೂ ಭಾಳ ಗಮನಕ್ಕೆ ತಂದ ಮ್ಯಾಗ ಇದನ್ನ ಒಂದಿಟ್ಟು ಸುಧಾರಣೆ ಮಾಡ್ಯಾಕೆ ಬ್ರಿಡ್ಜ್ ಅದು ಮಾಡಿಸುವಂಥ ವ್ಯವಸ್ಥೆ ಮಾಡತ್ತಾರ. ಈಗ ನಮಗೆ ನೀರಿನ ಒಂದು ದೊಡ್ಡ ಸಮಸ್ಯೆ ಆಗೈತಿ. ಇಲ್ಲಿ ಏನಾಗೈತಿ ಅಂದ್ರೆ 4 ಇಂಚಿ ಇಲ್ಲಿ 8 ಇಂಚಿ ಪೈಪ್ಲೈನ್ ದಾಟೈತಿ ಕೆರೆ ನೀರು ಅಂತೇಳಿ, ಅದನ್ನ 4 ಇಂಚಿ ಬ್ಯಾಂಡ್ ಎಬ್ಸ್ಯಾರ ಇಲ್ಲಿ. ಅದನ್ನ ನಮ್ಗೆ 8 ಇಂಚಿ ಎಬ್ಬಿಸ್ಕೊಡ್ಬೇಕು. ಯಾಕೆ 8 ಇಂಚಿ ಎಬ್ಬಿಸ್ಕೊಟ್ರೆ ನಮ್ಮ ಕೆರೆ ತುಂಬತೈತಿ. ಇದು 230 ಎಕರೆ ಕೆರೆ. ಇದು ಏನೈತಿ ನಮ್ಮ ನಮ್ಮ ಬೆಳಗಾವಿ ಜಿಲ್ಲಾದಾಗ 1 ನಂಬರ್ ಕೆರೆ. ಅದಕ್ಕೆ ನೀರು ತುಂಬಿಸುವಂಥ ವ್ಯವಸ್ಥೆ ನಮ್ಗೆ ಆದ್ರೆ ಇಡೀ ಇಲ್ಲಿ 400ರಿಂದ 500 ಎಕರೆ ಜಮೀನು ನೀರಾವರಿ ಆಕೈತಿ. ಮತ್ತು ಬೋರ್ಗಳು ಈ ನಮ್ಮೂರು ಅಷ್ಟು ಜಪಾನಲ್ಲ, ಗದ್ದಿನ ಕರಿಗಪ್ಪ, ನಾಗಲಾಪುರ, ಪಟ್ಯಾಳ ಮಠ, ಹೊಳಿ ಹೊಸೂರು ಮಠನು ನೀರಾವರಿ ಈ ಗೆದ್ದಿ ಕೆರೆಯಿಂದ ಬೋರ್ಗಳು ಬರ್ತಾವ. ಮತ್ತು ಇದೇನಾಗತ್ತಂದ್ರೆ ಇದಕ್ಕೆ ನೀರು ತುಂಬಿಸುವಂಥ ವ್ಯವಸ್ಥೆ ನಮ್ಮ ಶಾಸಕರು ಮಾಡಿಕೊಟ್ರೆ ನಮ್ಮ ದೊಡ್ಡ ಅನುಕೂಲ. ನಾವು ಇಡೀ ರೈತರೆಲ್ಲ ನಾವು ಬದುಕ್ತೇವೆ. ಈಗ ಶಾಸಕರು ಏನಾದ್ರು ಭರವಸೆ ಕೊಟ್ಟಿದಾರ ಹೇಗಂತ? ಹೇಳಿದಾರು, ಮೈನು ಮಾತಾಡಿದ್ದು, ಈಗೂ ಮತ್ತೆ ಹೇಳಿದಾರ. ಇನ್ನಾರು ಮತ್ತಿನ್ನಾರು ಮುಂದೆ ಮಾಡಿದ್ರು ಅಂತ ಏನಂತ ಹೇಳಿದ್ರಪ್ಪ? ಎಲ್ಲ ಮಾಡಿ ಕೊಡ್ತಾವ.